ನಮ್ಮ ಚಾನಲ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ಮತ್ತೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೇಮಕಾತಿಯ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಅದು ಯಾವ ಕಡೆಯಿಂದ ಅಂತ ಅಂದರೆ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ನಿಯಮಿತವಾಗಿ ಬೆಂಗಳೂರು ಡೇರಿಯ ಪ್ರಾಂಗಣದಿಂದ ನೇಮಕಾತಿಯ ಪ್ರಕಟಣೆ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ 297 ಹುದ್ದೆಗಳ ನೇರ ನೇಮಕಾತಿಯ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಆಹ್ವಾನಿಸಲಾಗಿ ಇರುವಂಥದ್ದು. ಇದಕ್ಕೆ ಕೊನೆಯ ದಿನಾಂಕ ಮುಂದಿನ ತಿಂಗಳು ಅಂದರೆ ಫೆಬ್ರವರಿ ಆಗಿ ಇರುವಂಥದ್ದು. ಅದಕ್ಕಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ವಿಡಿಯೋ ಇಷ್ಟವಾದಲ್ಲಿ ಕೊನೆಗೆ ಲೈಕ್ನ ಮಾಡಿ ಅಂತ ಹೇಳ್ತಾ, ಮತ್ತು ಚಾನಲ್ಗೆ ಏನಾದರೂ ಹೊಸದಾಗಿ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಈಗ ಶುರು ಮಾಡೋಣ. ಇಲ್ಲಿ ನೀವು ನೋಡಬಹುದು ನೇಮಕಾತಿಯ ಪ್ರಕಟಣೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದ ಹಾಗೂ ರಾಮನಗರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ನಿಗಮದಡಿ ಬೆಂಗಳೂರು, ಇದರಲ್ಲಿ ಖಾಲಿ ಇರುವಂತಹ ವಿವಿಧ ವೃಂದಗಳಲ್ಲಿನ 297 ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಈಗ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ CO 106 CCT 2020 ಬೆಂಗಳೂರು ದಿನಾಂಕ 30/11/2020 ಅನ್ವಯ ಅನುಮೋದಿಸಿದಂತೆ ನೇರ ನೇಮಕಾತಿಗೆ ಪ್ರಕಟಣೆಯನ್ನು ಹೊರಡಿಸಿರುವ ಹುದ್ದೆಗಳ ವಿವರ ಹೀಗಿದೆ. ನೀವು ಇಲ್ಲಿ ನೋಡಬಹುದು, ಸಹಾಯಕ ವ್ಯವಸ್ಥಾಪಕರು. ಇಲ್ಲಿ ಪರಿಶಿಷ್ಟ ಜಾತಿಗೆ ಎಷ್ಟು, ಪರಿಶಿಷ್ಟ ಪಂಗಡಕ್ಕೆ ಮತ್ತು ಕ್ಯಾಟಗರಿ 1, 2A, 2B, 3A, 3B ಮತ್ತು ಸಾಮಾನ್ಯ ವರ್ಗದವರಿಗೆ ಟೋಟಲ್ ಹುದ್ದೆಗಳು ಎಷ್ಟಿದೆ ಅಂತಂದರೆ ಟೋಟಲ್ 50 ಹುದ್ದೆಗಳು ಇಲ್ಲಿ ಬಂದಿರುವಂಥದ್ದು. ಇದಕ್ಕೆ ಕನಿಷ್ಠ ವಿದ್ಯಾರ್ಹತೆ ನೋಡಬೇಕಂತ ಅಂದರೆ ಇಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ BVSC ಮತ್ತು BVSC AH ಪದವಿಯನ್ನು ಪಡೆದಿರಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಸಹಾಯಕ ವ್ಯವಸ್ಥಾಪಕರ ವಿತ್ತ ವೇತನ ಶ್ರೇಣಿಗಾಗಿ 52,650ರಿಂದ 97,100 ರೂಪಾಯಿ ಸ್ಯಾಲರಿಯ 3 ಹುದ್ದೆಗಳು ಇಲ್ಲಿ ಇವೆ. ಇಲ್ಲಿ 3A ಕ್ಯಾಟಗರಿ ಮತ್ತು ಸಾಮಾನ್ಯ ವರ್ಗಕ್ಕೆ ಮಾತ್ರ ಇದೆ. ಇಲ್ಲಿ ವಿದ್ಯಾರ್ಹತೆಯನ್ನು ಬೇಕಾದರೆ ಕೊಟ್ಟಿದ್ದಾರೆ, ನೀವು ವಿಡಿಯೋ ಪಾಸ್ ಮಾಡಿ ಇಲ್ಲಿ ನೋಡಬಹುದು. ನೆಕ್ಸ್ಟು ಹಿರಿಯ ಪ್ರೊಟೆಕ್ಷನ್ ಆಫೀಸರ್ ವೇತನ ಶ್ರೇಣಿ 52,000ದಿಂದ 97,000 ತನಕ. ಇಲ್ಲಿ 1 ಹುದ್ದೆ ಇದೆ, ಇದು ಜನರಲ್ ಕ್ಯಾಟಗರಿಗೆ ಮಾತ್ರ ಇದೆ. ಇಲ್ಲಿ ಕೂಡ ನೀವು ನೋಡಬಹುದು, ಪದವಿಯ ಜೊತೆಗೆ ನೀವು ಮಾಜಿ ಕ್ಯಾಪ್ಷನ್ ಮೇಜರ್ ಸಮಾನಾಂತರ ಹುದ್ದೆಗಿಂತ ಏನೋ ಓದಬೇಕು ಅಂತ ಹೇಳಿದರೆ ಇಲ್ಲಿ ನೋಡಬಹುದು, ನೀವು ಬೇಕಾದರೆ ನೋಡ್ಕೋಬಹುದು ಇಲ್ಲಿ. ನೆಕ್ಸ್ಟು ಇಲ್ಲಿ ತಾಂತ್ರಿಕ ಅಧಿಕಾರಿಗೆ ನೋಡೋದಾದರೆ 43,000ದಿಂದ 83,000. ಇಲ್ಲಿ 23 ಹುದ್ದೆಗಳ ನೇರ ನೇಮಕಾತಿಯ ಪ್ರಕಟಣೆಯನ್ನು ಹೊರಡಿಸಲಾಗಿರುವಂಥದ್ದು. ಇದಕ್ಕೆ ಪರಿಶಿಷ್ಟ ಜಾತಿಗೆ 3 ಹುದ್ದೆಗಳು, 2A ಕ್ಯಾಟಗರಿಗೆ 4 ಹುದ್ದೆಗಳು, ನೆಕ್ಸ್ಟು ಸಾಮಾನ್ಯ ವರ್ಗಕ್ಕೆ ಇಲ್ಲಿ ಉಳಿದ ಹುದ್ದೆಗಳನ್ನು ಕೊಡಲಾಗಿದೆ. ಇಲ್ಲಿ BSc BTech ಪದವಿಯನ್ನು ಯಾರ್ಯಾರು ನೀವು ಪಡ್ಕೊಂಡಿದ್ದೀರಾ ಇಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ನೆಕ್ಸ್ಟ್ ತಾಂತ್ರಿಕ ಅಧಿಕಾರಿ ಅಭಿಯಾನದಂತಹ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವೇತನ ಶ್ರೇಣಿಗೆ ಇಲ್ಲಿ ನೀವು 1 ಹುದ್ದೆ ಇದೆ, ಇದಕ್ಕೆ ಇಂಜಿನಿಯರಿಂಗ್ ಪದವಿಯನ್ನು ನೀವು ಪಡೆದಿರಬೇಕು. ನೆಕ್ಸ್ಟು ತಾಂತ್ರಿಕ ಅಧಿಕಾರಿಯ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ವೇತನ ಶ್ರೇಣಿಗೆ ಇಲ್ಲಿ ನೀವು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಪದವಿಯನ್ನು ಪಡೆದಿರಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ತಾಂತ್ರಿಕ ಅಧಿಕಾರಿ ಗುಣ ನಿಯಂತ್ರಣ ಶ್ರೇಣಿಗೆ ಇಲ್ಲಿ ಯಾವುದಾದರೂ ಪದವಿಯನ್ನು ಪಡೆದಿರಬೇಕು ಅಂತ ಹೇಳ್ತಿದ್ದಾರೆ, ನೀವು ನೋಡಬಹುದು. ನೆಕ್ಸ್ಟು ಲೆಕ್ಕ ಅಧಿಕಾರಿಗೆ ವೇತನ ಶ್ರೇಣಿಯ ಹುದ್ದೆಗೆ 1 ಹುದ್ದೆ ಇದೆ. ಇಲ್ಲಿ ಟೋಟಲ್ ನೀವು ವಿದ್ಯಾರ್ಹತೆ ಏನನ್ನು ಪಡೆದಿರಬೇಕು ಅಂತ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ವಿವರವನ್ನು ಕೊಟ್ಟಿದ್ದಾರೆ, ಇಲ್ಲಿ ನೋಡಬಹುದು. ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ನಿಯತ MCom ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಹಾಗೂ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಲ್ಲಿ ಕನಿಷ್ಠ 5 ವರ್ಷಗಳ ಸೇವೆಯ ಜೊತೆಗೆ ಬೇಸಿಕ್ ಕಂಪ್ಯೂಟರ್ ಆಪರೇಷನ್ ಜ್ಞಾನ ಹೊಂದಿರಬೇಕು. ಇದು ಯಾವುದಕ್ಕೆ ಅಂತಂದರೆ ಇಲ್ಲಿ ಕೊಡಲಾಗಿದೆ ನೋಡಿ, ಇಲ್ಲಿ ಲೆಕ್ಕಾಧಿಕಾರಿ, ಇದಕ್ಕೆ ಇದು ಸಂಬಂಧಪಟ್ಟಿರುವಂಥ ವಿದ್ಯಾರ್ಹತೆ ಆಗಿರುವಂಥದ್ದು. ನೆಕ್ಸ್ಟ್ ಲೆಕ್ಕಾಧಿಕಾರಿ ವೇತನ ಶ್ರೇಣಿ ಇನ್ನೊಂದು ಹುದ್ದೆಗೆ ಇಲ್ಲಿ ಟೋಟಲ್ 3 ಹುದ್ದೆಗಳು ಇವೆ. ಇದಕ್ಕೆ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ MCom ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಆಡಳಿತಾಧಿಕಾರಿ ವೇತನ ಶ್ರೇಣಿ ಇಲ್ಲಿ ಕೂಡ ನೀವು ಪದವಿಯನ್ನು ಪಡೆದಿರಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಉಗ್ರಾಣಾಧಿಕಾರಿಗೆ ಇಲ್ಲಿ BBA ಅಥವಾ BCom ಮಾಡಿದರೂ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟು ಟೋಟಲ್ 15ರಿಂದ 16 ವಿವಿಧ ಹುದ್ದೆಗಳ ತಾಂತ್ರಿಕ ಹುದ್ದೆಗಳ ಪಟ್ಟಿಯನ್ನು ಇಲ್ಲಿ ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ನೋಡಬಹುದು ಟೋಟಲ್ ಎಷ್ಟಿದೆ ಅಂತ ಹೇಳ್ತೀನಿ. ಈಗ ಇಲ್ಲಿ ಟೋಟಲ್ ಇಲ್ಲಿ ನೋಡಬಹುದು ಟೋಟಲ್ 33 ವಿವಿಧ ಹುದ್ದೆಗಳ ನೇಮಕಾತಿಗೆ ಇಲ್ಲಿ ಅರ್ಜಿಯನ್ನು ಕೇಳಲಾಗಿರುವಂಥದ್ದು. ಅದಕ್ಕಾಗಿ ಕನಿಷ್ಠ ವಿದ್ಯಾರ್ಹತೆ ಮತ್ತು ಎಷ್ಟೆಷ್ಟು ಜಾತಿಯು ಯಾವ ಜಾತಿಯವರಿಗೆ ಯಾವ ಹುದ್ದೆಗಳಿವೆ ಮತ್ತು ಎಷ್ಟು ಹುದ್ದೆಗಳಿವೆ ಅಂತ ಇಲ್ಲಿ ಸಂಪೂರ್ಣವಾದ ಇದನ್ನು ಕೊಟ್ಟಿದ್ದಾರೆ. ನೀವು ಇದನ್ನು ಎಲ್ಲಿ ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಅಂತ ಅಂದರೆ ಇಲ್ಲಿ ಕೊಡಲಾಗಿದೆ. ಆಯ್ಕೆ ವಿಧಾನ ಏನು ಅಂತ ಅಂದರೆ ನೀವು ಇಲ್ಲಿ ಆಯ್ಕೆ ವಿಧಾನವನ್ನು ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ನೋಡಬಹುದು. ಕರ್ನಾಟಕ ಸಹಕಾರ ಸಂಘಗಳ ನಿಯಮ
ಹುದ್ದೆಗಳ ನೇಮಕಾತಿಗೆ ಲಿಖಿತ ಪರೀಕ್ಷೆಯನ್ನು ಏರ್ಪಡಿಸಲಾಗುವುದು. ಕನ್ನಡ ಭಾಷೆಗೆ 50 ಅಂಕ, ಸಾಮಾನ್ಯ ಇಂಗ್ಲೀಷ್ಗಾಗಿ 25, ಸಾಮಾನ್ಯ ಜ್ಞಾನಕ್ಕಾಗಿ 25. ಇಲ್ಲಿ ಒಂದೊಂದು ಹುದ್ದೆಗಳಿಗೆ ಎಕ್ಸಾಮ್ನ ಕೊಡಲಾಗುತ್ತದೆ. ಇಲ್ಲಿ ಒಂದೊಂದು ಹುದ್ದೆಗಳಿಗೆ ಯಾವುದೇ ಎಕ್ಸಾಮ್ ಇಲ್ಲ, ಡೈರೆಕ್ಟ್ ಸೆಲೆಕ್ಷನ್ ಇದೆ ಅಂತ ಹೇಳಲಾಗಬಹುದು. ನೆಕ್ಸ್ಟು ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗೆ ಒಂದು ಮೀಸಲಾತಿ ಇದೆ. ನೆಕ್ಸ್ಟ್ ಮೀಸಲಾತಿ ಜಾತಿ SC/ST ಕೆಟಗರಿಗೆ ಮೀಸಲಾತಿ ಇದೆ ಅಂತಲೇ ಹೇಳಬಹುದು. ನೆಕ್ಸ್ಟ್ ಅಂಗವಿಕಲ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಮೀಸಲಾತಿ ಇದೆ. ನೆಕ್ಸ್ಟು ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದರೆ ಇಲ್ಲಿ ನಾನು ಹೇಳ್ತಿದ್ದೀನಿ, ಇಲ್ಲಿ ನೋಡಬಹುದು. ಈಗ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವಂಥ ಪ್ರಾರಂಭಿಕ ದಿನಾಂಕ 4/1/2021 ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾನು ಆಗಲೇ ಹೇಳಿದೆ 3/2/2020 ಕೊನೆಯ ದಿನಾಂಕ ಆಗಿರುವಂಥದ್ದು. ಅಂದರೆ ಮುಂದಿನ ತಿಂಗಳು 3ನೇ ತಾರೀಕು ಇಲ್ಲಿ ಕೊನೆಯ ದಿನಾಂಕ ಆಗಿದೆ. ನೆಕ್ಸ್ಟು ಇದನ್ನು ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಇಲ್ಲಿ ನೋಡಬಹುದು. ಇಲ್ಲಿ www.BAMUL-Nandini.COOP ಅನ್ನು ನೀವು ತೆರೆದು ಕೂಡಲೇ ನೀವು ಇಲ್ಲಿ ಬೇಕಾದರೆ ನೀವು BAMUL ರಿಕ್ವೈರ್ಮೆಂಟ್ 2021 ನೀವು ಟೈಪ್ ಮಾಡಿ ನೀವು ಬೇಕಾದರೆ ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬಹುದು. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಯಾಕೆಂತಂದರೆ ಇಲ್ಲಿ ಹಾಲು ಉತ್ಪಾದಕರ ಒಂದು ಒಕ್ಕೂಟದಲ್ಲಿ ತುಂಬ ಹುದ್ದೆಗಳ 297 ಹುದ್ದೆಗಳ ಬೃಹತ್ ನೇಮಕಾತಿ ನಡೆಯುತ್ತಿರುವಂಥದ್ದು ನೇರ ನೇಮಕಾತಿ ಅಂತಲೇ ಹೇಳಬಹುದು. ಈ ಹುದ್ದೆಗೆ ನೀವು ಖಂಡಿತ ಅರ್ಜಿಯನ್ನು ಸಲ್ಲಿಸಿ. ಪದವಿಯನ್ನು ಯಾರ್ಯಾರು ಮುಗಿಸಿದ್ರೆ ಎಲ್ಲರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಮತ್ತು ಚಾನಲ್ಗೆ ನೀವೇನಾದರೂ ಹೊಸದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.